ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ರೀಕರ್ ಮದುವೆ ಮೇಲೆ ನಿನಗಿನ್ನೂ ಆಸೆ ಇದೆಯೇನೋ, ಆದ್ರೆ ನನಗಂತೂ ಇಲ್ಲ ಬಿಡಮ್ಮ. ನನಗೂ ಸೇಮ್ ಫೀಲಿಂಗ್ ಬಾಮ ಇದ. ಆ ಸ್ಥಾನದಲ್ಲಿ ನನ್ನ ಬಿಟ್ರೆ ಮತ್ತೊಬ್ರು ಬರಲ್ಲ. ನಿಮಗ್ ಬೇಕಾಗಿರೋ ಜಾತಕದ ಹುಡುಗಿ ಸಿಗಲ್ಲ. ನಿಮ್ ಪದ್ಧತಿಗಳು, ಸಂಪ್ರದಾಯಗಳು, ನಿಮ್ ಆಚಾರಗಳನ್ನ ಮುಂದುವರ್ಸ್ಕೊಂಡು ಹೋಗೋ ಸೊಸೆ ಬರಲ್ಲ. ನಾನ್ ಹೇಳ್ತಾ ಇದ್ದೀನಿ, ಬರಲ್ಲ ಬರಲ್ಲ ಬರಲ್ಲ. ಬರ್ತಾಳೆ. ಖಂಡಿತವಾಗಿ ಬರ್ತಾಳೆ. ನಮ್ಮ ಮನೆ ಗೌರವ ಉಳಿಸೋ ನನ್ನಂತ ಜಾತಕ ಹೊಂದಿರೋ ಹುಡುಗಿ ಸಿಗ್ತಾಳೆ. ಆಚಾರದ ಪ್ರಕಾರ ಮೂಗುತಿನ ಧರಿಸೋ ಹುಡುಗಿನ ಅಮ್ಮನವರೇ ಕಳಿಸ್ತಾರೆ. ತಲಾಂತರದಿಂದ ಬರ್ತಿರೋ ಸಂಪ್ರದಾಯನ ಅವಳೇ ಮುಂದುವರ್ಸ್ಕೊಂಡು ಹೋಗ್ತಾಳೆ. ನೋಡ್ತಾ ಇರಿ. ಆಫೀಸಿಂದ ನೀನು ಹಾಗೆ ಬಂದಿದ್ದು ನನಗೆ ತುಂಬ ನೋವಾಯಿತು. ಅವ್ರವ್ರ ನೋವು ಅವ್ರಿಗಿರತ್ತೆ. ನನಗೆ ತೊಂದರೆ ಕೊಡ್ದೇನೆ ನೀವು ಹೊರಟೋಗಿ. ಸರಿ, ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡಿನೇ ಹೋಗ್ತೀನಿ. ಬಂದು ಕಾರಲ್ಲಿ ಕೂತ್ಕೋ. ಕಾರಲ್ಲಿ ತಿರ್ಗೋ ರೇಂಜ್ ನನಗಿಲ್ಲ. ನಾನು ಬಸ್ಸಲ್ಲೋ ಆಟೋನಲ್ಲೋ ಹೋಗ್ತೀನಿ. ಅವನಿ, ದಯವಿಟ್ಟು ನನ್ನ ಮಾತು ಕೇಳು. ನೋಡೋರು ನನ್ನ ರೋಡ್ ರೋಮಿಯೋ ಅಂತ ಅನ್ಕೋತಾರೆ. ಬೇಗ ಬಂದು ಕಾರ್ ಹತ್ಕೋ. ಹೇಳ್ತಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ, ಅಪಾರ್ಥ ಮಾಡ್ಕೋತಾರೆ. ಇಬ್ರು ಒಟ್ಟಿಗೆ ಇರಬಾರ್ದು, ಒಟ್ಟಿಗೆ ತಿರುಗಬಾರ್ದು, ಒಟ್ಟಿಗೆ ಒಂದೇ ಜಾಗದಲ್ಲಿ ಜಾಬ್ ಮಾಡಬಾರ್ದು ಅಂತ ಮನೆಯವರು ಕಂಡೀಷನ್ ಹಾಕಿದ್ದಾರೆ. ಅದರಿಂದ ತಾನೇ ನಮ್ಗೆ ಈ ಪರಿಸ್ಥಿತಿ ಬಂದಿರೋದು. ಮತ್ಯಾಕ್ ನನ್ನ ಹಿಂದೆ ಬರ್ತಿದ್ದೀರಾ? ಅವನಿ, ನಾನ್ ನಿನ್ ಗಂಡ. ಚಿಕ್ಕ ಮಗು ತರ ಹಠ ಮಾಡಬೇಡ. ನೀವ್ ನನ್ ಗಂಡ ಅಂತ ಬಸ್ ಸ್ಟಾಪಲ್ಲಿ ಹೇಳೋದಲ್ಲ, ಮನೇಲಿ ಕೂಡ ಹೇಳಿ. ಮೊದಲು ನೀ ಬಂದು ಕಾರಲ್ಲಿ ಕೂತ್ಕೋ. ನೀವ್ ಕೇಳ್ಕೊಂತಿದ್ದೀರಾ ಅಂತ ಬಂದು ಕಾರಲ್ಲಿ ಕೂತ್ಕೊಂತೀನಿ. ದಾರಿಲಿ ನಿಮ್ಮವ್ರು ಯಾರಾದ್ರೂ ಸಿಗ್ತಾರೆ, ಆಗ ನನ್ನ ಪರಿಸ್ಥಿತಿ ಏನು? ಮಧ್ಯೆ ರೋಡಲ್ಲೇ ನಿಲ್ಸಿ ಕೇಳ್ತಾರಲ್ವಾ? ಈ ಟೈಮಲ್ಲಿ ಎಲ್ಲರೂ ಮನೇಲೇ ಇರ್ತಾರೆ, ಹೊರಗಡೆ ಬರಲ್ಲ ಬಿಡು. ನನ್ನ ಟೈಮ್ ಚೆನ್ನಾಗಿಲ್ಲ. ಹಗ್ಗ ಕೂಡ ಹಾವಾಗಿ ನನ್ನನ್ನು ಕಚ್ಚೋದಕ್ಕೆ ಬರೋ ಹಾಗಿದೆ. ನಿಮ್ಗೇನು, ನೀವ್ ಏನ್ ಬೇಕಿದ್ರೂ ಹೇಳ್ತೀರಾ. ಅವನಿ, ಪ್ಲೀಸ್ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಂಡಿರೋದಕ್ಕೆ ಸೊಸೆ ಅಂತ ಕೂಡ ಹೇಳ್ಕೊಳ್ಳೋದಕ್ಕಾಗದೆ ನಿಮ್ ಮನೇಲಿ ಅಷ್ಟ್ ದಿನ ಐತೆ. ಅವನಿ, ಪ್ರತಿ ಸಲ ನಿಮ್ಮನೆ, ನಿಮ್ಮಮ್ಮ, ನಿಮ್ಮವ್ರು ಅಂತೀಯಲ್ಲ, ಯಾಕೆ? ನನ್ ಮನೆ, ನನ್ನ ಅತ್ತೆ ಮಾವ, ನನ್ನವರು ಅಂತ ಯಾವಾಗಾಗೋದು? ನನ್ ಬಗ್ಗೆ ಅವ್ರಿಗೆ ಗೊತ್ತಾದಾಗ್ಲೇ ಅಲ್ವಾ? ನಮ್ ಮನಸ್ಸಾಕ್ಷಿಗೆ ದೇವ್ರಿಗೆ ಗೊತ್ತಲ್ವಾ? ನಮ್ ಮನಸ್ಸಾಕ್ಷಿ ಗೊತ್ತಿರ್ಬೋದು, ಆದ್ರೆ ಮನಃಶಾಂತಿನೇ ಇಲ್ವಲ್ಲ. ದೇವ್ರಿಗೆ ಗೊತ್ತಿರ್ಬೋದು, ಆದ್ರೆ ದೇವ್ರೇ ಇಳಿದ್ ಬಂದು ಅವನೇ ನಿಮ್ ಸೊಸೆ ಅಂತ ಹೇಳೋದಿಲ್ವಲ್ಲ.
ಆಟೋ. ಹಾ ಮೇಡಮ್. ನಾನ್ ನಿಮ್ ಹೆಂಡತಿ ಅಂತ ಅಫಿಷಿಯಲ್ ಆಗಿ ಎಲ್ರಿಗೂ ಗೊತ್ತಾದ್ಮೇಲೆನೆ ನಾನ್ ನಿಮ್ ಜೊತೆಲಿ ಧೈರ್ಯವಾಗಿ ಓಡಾಡ್ಬಲ್ಲೆ. ನನ್ನ ಹಕ್ಕನ್ನ ನಾನು ಕಾಪಾಡ್ಕೊಳ್ಬಲ್ಲೆ. ಎಲ್ಲಿಗೆ ಹೋಗ್ಬೇಕು ಮೇಡಮ್? ಬನ್ಶಂಕ್ರಿ. ಬಂದು ಕೂತ್ಕೊಳ್ಳಿ. ಏನಪ್ಪ ಮೇಡಮ್, ನಾನು ಡ್ರಾಪ್ ಮಾಡ್ತೀನಿ, ನೀನು ಹೊರಡು. ನಾನು ಆಟೋದಲ್ಲೇ ಹೋಗ್ತೀನಿ. ನಾನು ಡ್ರಾಪ್ ಮಾಡ್ತೀನಿ. ನಾನ್ ಬರಲ್ಲ. ಪ್ಲೀಸ್ ಅವನಿ. ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಸರ್, ಏನಾದರೂ ಪ್ರಾಬ್ಲಮಾ? ನೀವೇನಾದ್ರೂ ಸಾಲ್ವ್ ಮಾಡ್ತೀರಾ? ಮೇಡಮ್ ನಿಮ್ಗೇನಾದ್ರೂ ಒಡವೆ ಕೊಡ್ಸು ಅಂತಿದ್ದಾರಾ? ಅದೇನಾದ್ರೂ ಕೇಳಿದ್ರೆ 5 ನಿಮಿಷದಲ್ಲಿ ತಂದು ಕೊಡ್ತೀನಿ ಗೊತ್ತಾ. ಮತ್ತೇನ್ ಪ್ರಾಬ್ಲಮ್ ಮೇಡಮ್ ನಿಮಗೆ? ನಮ್ ಮಧ್ಯ ನೀನ್ ಇಂಟರ್ಫಿಯರ್ ಆಗ್ತಾ ಇರೋದೇ ನನ್ ಪ್ರಾಬ್ಲಮ್. ಆಟೋ. ಅಯ್ಯೋ ಮೇಡಮ್ 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 ಮೇಡಮ್, ನಾನು ಮಧ್ಯೆ ಬರಲ್ಲ ಮೇಡಮ್, ನೀವು ಬಂದು ಕೂತ್ಕೊಳ್ಳಿ. ಅವನಿ ಪ್ಲೀಸ್. ಅವನಿ ನೀನ್ ಹೋಗಪ್ಪ. ಅವನಿ 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 ಅವನಿ, ನೀನ್ ನನ್ನ ದೂರ ಇಟ್ರು ನಾನ್ ನಿನ್ನ ಬಿಡಲ್ಲ. ಈ ಜನ್ಮಕ್ಕೆ ನೀನೇ ನನ್ನ ಹೆಂಡತಿ. ನನ್ ಮನ್ಸಲ್ಲಿ, ನನ್ ಜೀವನದಲ್ಲಿ ನಿನ್ನನ್ನ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ. ಐ ಲವ್ ಯು, ಐ ಲವ್ ಯು ಅವನಿ. ಹಲೋ ರೀ, ದಿಸ್ ಇಸ್ ನಿಹಾರಿಕಾ. ಯಾ ಗುರ್ತಿಡ್ದೆ. ಐ ಆಮ್ ಪ್ರತಾಪ್. ನಿಮ್ಮ ನೋಡಕ್ ಪೇರೆಂಟ್ಸ್ ಜೊತೆ ನಿಮ್ಮ ಮನೆಗೆ ಬರೋಣ ಅನ್ಕೊಂಡೆ. ಮೊದಲು ಟೆಂಪಲಲ್ಲಿ ಭೇಟಿ ಮಾಡಬೇಕು ಅಂದ್ರಿ ಅಂತ ನಿಮ್ಮ ಪೇರೆಂಟ್ಸ್ ಹೇಳಿದ್ರು. ಹೌದು ರೀ. ಎನಿ ರೀಸನ್? ನನ್ನ ಲೈಫ್ಗೆ ಸಂಬಂಧಪಟ್ಟ ಮುಖ್ಯವಾದ ವಿಷಯ ಅಲ್ವಾ. ಕಾಫಿ ಶಾಪಲ್ಲಿ ಭೇಟಿ ಮಾಡೋದಕ್ಕಿಂತ ಟೆಂಪಲಲ್ಲಿ ಭೇಟಿ ಮಾಡೋದು ಒಳ್ಳೇದಲ್ವಾ. ನೀವು ಎಷ್ಟು ಸಂಪ್ರದಾಯವಾಗಿದ್ದೀರೋ ನಿಮ್ಮ ಆಲೋಚನೆ ವಿಧಾನ ಕೂಡ ಅಷ್ಟೇ ಸಂಪ್ರದಾಯಬದ್ಧವಾಗಿದೆ. ಇಫ್ ಯು ಡೋಂಟ್ ಮೈಂಡ್, ನಾನು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಬರ್ತೀನಿ. ಆಮೇಲೆ ಒಬ್ರ ಬಗ್ಗೆ ಒಬ್ರು ತಿಳ್ಕೊಳ್ಳೋಣ. ಎಲ್ಲ ಓಕೆ ಆದ್ರೆ ಮದುವೆ ಮಾಡ್ಕೊಳ್ಳೋಣ. ಯಾ ಶೋರ್ ರೀ. ಹೋಗಿ ಬನ್ನಿ, ಹೋಗಿ.
ನನ್ನ ಹೆಂಡತಿ ಆಗೋಳು ಹೇಗಿರ್ಬೇಕು ಅನ್ಕೊಂಡಿದ್ನೋ ಅಚ್ಚು ಹಾಗೆ ಇದ್ದಾಳೆ. ಡೌಟೇ ಇಲ್ಲ, ಈ ಹುಡುಗಿನೇ ನನ್ನ ವೈಫ್. ಇವಾಗ ಹೇಳಿ. ನಮ್ಮದು ಸಂಪ್ರದಾಯಕ್ಕೆ ತುಂಬ ಬೆಲೆ ಕೊಡುವಂಥ ಕುಟುಂಬ. ನಮ್ಮ ಮನೆಗೆ ನೀವು ಸರಿಯಾಗಿ ಸೆಟ್ ಆಗ್ತೀರಾ. ಆಚಾರಕ್ಕೆ ಸೀರೆ ಹುಡ್ಸಿದ್ರೆ ಹೇಗಿರುತ್ತೋ ನೀವು ಅಚ್ಚು ಹಾಗೆ ಇದ್ದೀರಾ. ಐ ಆಮ್ ಸೋ ಲಕ್ಕಿ ರೀ. ತಕ್ಷಣ ನಮ್ಮ ಮನೆಯವ್ರಿಗೆ ಹೇಳಿ ಮುಹೂರ್ತ ನೋಡಿ ಅಂತೀನಿ. 1 ಸೆಕೆಂಡ್ ರೀ, ಅವಸರ ಪಡಬೇಡಿ. ನಾವು ಇನ್ನೂ ಸ್ವಲ್ಪ ಮಾತಾಡಬೇಕು. ಇನ್ನೂ ಮಾತಾಡೋದಕ್ಕೆ ಏನಿದೆ ರೀ? ಎಷ್ಟೇ ಆದ್ರೂ ನಾನೊಂದು ಹುಡುಗಿ ಅಲ್ವಾ? ನಿಮ್ಗೊಂದು ಚಿಕ್ಕ ಟೆಸ್ಟ್. ಏನದು? ನನ್ನ ಜೊತೆ ಬನ್ನಿ, ಹೇಳ್ತೀನಿ. ನಡೀರಿ. ಕಣ್ಮುಚ್ಕೊಳ್ಳಿ. ಕಣ್ಮುಚ್ಕೋಬೇಕಾ? ಕಣ್ಮುಚ್ಕೊಳ್ಳಿ, ಹೇಳ್ತೀನಿ. ಏನ್ರಿ ಇದು? ಹಾ, ಇದೆ ನನ್ನ ಒರಿಜಿನಲ್ ಗೆಟಪ್. ರಿಯಲಿ? ಯಾ. ಈಗಷ್ಟೇ ದೇವ್ರಿಗೆ ಚೆನ್ನಾಗಿ ನಮಸ್ಕಾರ ಮಾಡಿದ್ರಿ. ನನ್ ಹೀಗ್ ನೋಡಿ ನಿನ್ ಹೃದಯ ಒಡ್ದೋಗ್ಬಾರ್ದು ಅಂತ ಮತ್ತೆ ಪ್ರದಕ್ಷಿಣೆ ಹಾಕಿದ್ರಿ. ನೈಟ್ ಪಾರ್ಟಿ ಲೇಟ್ ಆಗಿ ಮಾರ್ನಿಂಗ್ ಜಿಮ್ಗೆ ಹೋಗ್ಲಿಲ್ಲ, ವಾಕಿಂಗ್ ಆಗತ್ತೆ ಅಂತ. ನೀವ್ ಅನ್ಕೋತಿರೋ ಹಾಗೆ ನಾನೇನು ಸಂಪ್ರದಾಯಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಲ್ಲ. ಪದ್ಧತಿಗಳಿಗೆ, ಆಚಾರಗಳಿಗೆ ತುಂಬಾ ದೂರ. ಪೂಜೆ ನಮ್ಮಿಂದ ಆಗಲ್ಲ. ಎಂಟರ್ಟೈನ್ಮೆಂಟ್ಸ್ ಆದ್ರೆ ಓಕೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನನ್ನ ಲೈಫ್ ಸ್ಟೈಲೇ ಬೇರೆ. ಹಾ, ನಮಗ್ ಸೆಟ್ ಆಗಲ್ಲ. ನೀವು ಬೇರೆ ಹುಡುಗಿನ ನೋಡ್ಕೊಳ್ಳಿ. ಈ ವಿಷಯ ನಿಮ್ಮ ಪೇರೆಂಟ್ಸ್ ಗೊತ್ತಾ? ಗೊತ್ತು. ಹಾ, ಇವಾಗಾದ್ರೂ ಬದಲಾಗ್ತಾಳೇನು ಅಂತ ನನ್ನ ಹತ್ರ ತುಂಬಾ ಮಾತುಗಳನ್ನ ತಗೊಂಡು ಪ್ರೆಷರ್ ಹಾಕಿ ಇಲ್ಲಿಗೆ ಕಳ್ಸಿದ್ರು. ಅದಕ್ಕೆ ಇಲ್ಲಿಗೆ ಬರ್ಬೇಕಾಯ್ತು. ಹಾ, ಎನಿವೆ, ಬಾಯ್ ಬ್ರೋ. ಅಯ್ಯೋ ದೇವ್ರೆ, ಇಂಥವಳನ್ನು ಯಾರು ಮದುವೆ ಮಾಡ್ಕೋತಾನೋ? ಅಂಥವ್ನು ಎಲ್ಲಿದ್ದಾನೋ? ಹಾಯ್ ಅವನಿ. ಯಾಕೆ ಬಂದ್ರಿ? ಅದೇನವನಿ ಹಾಗೆ ಹೇಳ್ತಿದ್ಯಲ್ಲ? ಯಾವಾಗ ಬಂದ್ರಿ ಅಂತ ಹೇಳಕ್ ಹೋಗಿ ಯಾಕೆ ಬಂದ್ರಿ ಅಂತ ಹೇಳಿರ್ತಾಳೆ. ನಾನ್ ನೋಡಿದ ಖುಷಿಗೆ ಸಣ್ಣ ಮಿಸ್ಟೇಕ್ ಆಯ್ತು ಅಲ್ವಾ ಅವನಿ? ಹೌದು ರೀ. ಇನ್ನೆರಡು ದೋಸೆ ತಗೊಂಡ್ ಬರ್ತೀನಿ ಶ್ರೀಕರ್. ಸುಜಾತ್ ಅವ್ರೆ, ಹೇಳು ಶ್ರೀಕರ್. ಅವನಿ ಬಂದ್ಲು ಅಲ್ವಾ? ಅವನಿ ಮಾಡ್ತಾಳೆ ಬಿಡಿ, ನೀವು ರೆಸ್ಟ್ ತಗೊಳ್ಳಿ. ಹೋಗವನಿ.
ಅವನಿ, ಪ್ಲೇಟ್ ಖಾಲಿ ಆಗೋಯ್ತು, ಬೇಗ ತಗೊಂಡ್ ಬಾ. ನೀನ್ ಕಾರಲ್ಲಿ ಬಂದಿಲ್ಲ ಅಂತ ನಾನ್ ಮನೆಗೆ ಹೋಗ್ತೀನಿ ಅನ್ಕೊಂಡ್ಯಾ? ನಿನ್ನ ನೋಡ್ಲಿಲ್ಲ ಅಂದ್ರೆ ನಿಮಿಷಗಳು ಕೂಡ ಯುಗಗಳ ಕಳೆಯುತ್ತೆ. ರೋಡ್ ಮೇಲ್ ನಿಂತು ಜೋರಾಗಿ ಕಿರ್ಚ್ತಾ ಪ್ರೀತಿನ್ ತೋರ್ಸ್ಬಿಟ್ರೆ ಮನ್ಸು ಕರ್ಗೋಗತ್ತೆ ಅನ್ಕೊಂತಿದ್ದೀರಾ? ಹೊಟ್ಟೆ ತುಂಬಾ ತಿನ್ನಿ, ಇನ್ನೊಂದ್ ಮಾಡ್ಕೊಂಬರ್ಲಾ? ಹಾ ಕೇಳ್ತಿದ್ಯಲ್ಲ, ಹೋಗ್ ತಗೊಂಡ್ ಬಾ. ಸರಿ. ಸುಜಾತ ಅವ್ರೆ, ಹೇಳು ಶ್ರೀಕರ್. ನಾನೊಂದ್ ಮಾತು ಹೇಳ್ತೀನಿ, ನೀವೇನು ಅನ್ಕೋಬಾರ್ದು. ಏನಿಲ್ಲ, ಹೇಳು. ನಿಮ್ಗಿಂತ ಅವನೇನೆ ತುಂಬಾ ಟೇಸ್ಟಿಯಾಗಿ ಮಾಡಿದಾಳೆ. ಹೀಗ್ ತಗೊಂಡು ಬಾಯಿಗೆ ಹಾಕೊಂಡ್ರೆ ದೋಸೆ ಹಾಗಿಲ್ಲ, ಚಪಾತಿ ತರ ಇದ್ಯಾ? ಹಲ್ವ ತರ ಮೆತ್ತಗಿದೆ. ಬಾಯಿಗೆ ಹಾಕೊಂಡ್ರೆ ಹಾಗೆ ಕರ್ಗೋಗುತ್ತೆ. ಹೌದು ಶ್ರೀಕರ್, ಅವಳು ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಾಳೆ. ನಮ್ಮಮ್ಮ ಅಂತೂ ಅವನಿಗೆ ನನಗಿಂತ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಂತ ಪ್ರತಿ ದಿನ ಹೇಳ್ತಾನೆ ಇರ್ತಾರೆ. ಎಲ್ಲ ಅವಳ ಅದೃಷ್ಟ. ಅದೃಷ್ಟ ತುಂಬಿ ತುಳುಕ್ತದೆ. ಏನು? ಕಾವಲಿ ಬಿಸಿ ಆಗಿರತ್ತಕ್ಕ, ನಾನು ಹೋಗಿ ದೋಸೆ ತಗೊಂಡ್ ಬರ್ತೀನಿ. ಕಾವಲಿ ಅಲ್ಲ, ನನ್ನನ್ನು ನೋಡಿ ನಿನ್ ಮೈಯೆಲ್ಲ ಉರಿತಿದೆ. ಅವನಿ, ಮತ್ತೆ ಪ್ಲೇಟ್ ಖಾಲಿಯಾಗಿ ಹೋಯ್ತು, ಬೇಗ ತಗೊಂಡ್ ಬಾ. ನನ್ನ ಮನುಷ್ಯ ಅನ್ಕೊಂಡ್ರ ಮಿಷಿನ್ ಅನ್ಕೊಂಡಿದ್ದೀರಾ? ಅವನಿ, ಇನ್ನೊಂದ್ ಸ್ವಲ್ಪ ರೋಸ್ಟ್ ಮಾಡ್ತೀಯಾ? ನಮ್ಮ ಅಕ್ಕನ ಹತ್ರ ಹೇಳೋಕ್ ಆಗಲ್ಲ ಅಂತ ತಾನೆ ನೀವು ಓವರ್ ಮಾಡ್ತಿರೋದು? ಇರಿ, ಮಾಡಿಸ್ತೀನಿ. ನೀರ್ ಕುಡೀರಿ. ನಿನ್ ಕೋಪ ನೀರಿನ ಮೇಲಿರೋ ಗುಳ್ಳೆ ಹಾಗೆ, ನಿನ್ ಪ್ರೀತಿ ಸಮುದ್ರದ ಹಾಗೆ. ಅದಕ್ಕೆ ನೀನಂದ್ರೆ ನನಗ್ ಪ್ರಾಣ. ಶ್ರೀಕರ್, ನಾನ್ ಸ್ಕೂಲ್ಗೆ ಹೋಗಿ ಸೌಮ್ಯನ್ ಕರ್ಕೊಂಡ್ ಬರ್ತೀನಿ. ನೀವು ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ನೀವು ಆರಾಮಾಗಿ ಹೋಗಿ ಬನ್ನಿ. ಸರಿ ಶ್ರೀಕರ್. ಐ ಲವ್ ಯು ಅವನಿ. ಸುಮ್ನೆ ನಾಟಕ ಆಡ್ಬೇಡಿ. ಹಾಯ್ ಡ್ಯಾಡಿ. ಹಾಯ್ ಗೌತಮಿ. ಡ್ಯಾಡಿಗೂ ನನಗೂ 2 ಕಾಫಿ. ಬನ್ನಿ ಡ್ಯಾಡಿ, ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಏನು ಇಬ್ರು ಫೇಸು ತುಂಬಾ ರೋಸ್ಟ್ ಆಗಿರೋ ಹಾಗಿದೆ. ನೀ ಟೆಂಪಲ್ ಅಲ್ಲಿ ಭೇಟಿ ಮಾಡಿದ ಹುಡುಗ ಫೋನ್ ಮಾಡಿದ್ದ. ಓ, ಮ್ಯಾಟರ್ ಆಲ್ರೆಡಿ ಪೋಸ್ಟೆಡಾ?
ಥ್ಯಾಂಕ್ಸ್. ನನ್ನಿಂದ ಅಲ್ದೇನೆ ಆ ಹುಡುಗನಿಂದ ತಿಳ್ಕೊಂಡಿದ್ದಕ್ಕೆ. ಟೆಂಪಲ್ ಅಲ್ಲಿ ಆ ಹುಡುಗ ಕೂಡ ಔಟ್ ಡ್ಯಾಡಿ, ತುಂಬಾ ಔಟ್ಡೇಟೆಡ್ ತರ ಇದ್ದಾನೆ. ಶೇಖರ್ ತನ್ನ ಮಗಳಿಗೆ ಒಳ್ಳೆ ಸಂಬಂಧನ ನೋಡಕ್ಕಾಗ್ತಿಲ್ಲ ಅಂತ ನಮ್ಮ ರಿಲೇಟಿವ್ಸ್ ಅನ್ಕೊಳ್ತಾರೆ ಬೇಬಿ. ಆ ಹುಡುಗ ತುಂಬಾ ಟ್ರೆಡಿಷನಲ್ ಡ್ಯಾಡಿ, ನೋಡಕ್ಕೆ ಅಮಾಯಕನ್ ತರ ಇದ್ದಾನೆ. ನನಗೆ ಸ್ಟೈಲ್ ಆಗಿರೋರು ಬೇಕಲ್ವಾ? ಹಾ, ನೀನ್ ಡ್ರೆಸ್ ಬದಲಾಯಿಸಿದಷ್ಟು ಈಸಿಯಾಗಿ ಸಂಬಂಧಗಳನ್ನ ದೂರ ಮಾಡ್ತೀಯಾ?